ನಮಸ್ಕಾರ ರೀ ಎಲ್ಲ ಸಾವ್ಕಾರ ಮಂದಿಗೆ ಎಲ್ಲ ಹೆಂಗದ್ರಿ. ನಮ್ದು ಒಂದು 4 ದಿನ ಆಯ್ತು ನೋಡ್ರಿ, ಹಾಲತ್ ಖರಾಬ್ ಇತ್ತು. ಅದ್ರ ಸಂಬಂಧ ಯಾವುದೂ ವಿಡಿಯೋ ಮಾಡೋಕೆ ಹೋಗಿದ್ದಿಲ್ಲ. ಏನಾಯ್ತು 40 ಡೇಸ್ ಕನ್ಸಿಸ್ಟೆನ್ಸಿ ಪ್ರೋಗ್ರಾಮ್ ಜಿಗಿದಾಡತ್ತಿದ್ದಾರೆ. 32ನೇ ದಿನಕ್ಕೆ ಗಪ್ ಆಗ್ಯಾನತ್. ನಿಮ್ಗೆ ಏನ್ರಿ ಅನಿಸ್ಬೋದು, ನನಗೂ ಹಂಗೆ ಅನಿಸೈತಿ. ಇವತ್ತು ಅದರದ್ದೇ ಅಪ್ಡೇಟ್ ಕೊಡಕ್ಕೆ ಬಂದೀನಿ. 2 ಡೇ 32nd ಡೇಗೆ ನಂದು ಕನ್ಸಿಸ್ಟೆನ್ಸಿ ಪ್ರೋಗ್ರಾಮ್ ಸ್ಟಾಪ್ ಆಗಿತ್ತು. ಬಟ್ ರನ್ನಿಂಗ್ ಸ್ಟಾಪ್ ಆಗಿಲ್ಲ, ವಿಡಿಯೋ ಮಾಡೋದು ಅಷ್ಟೇ ಸ್ಟಾಪ್ ಆಗಿತ್ತು. 30 ಇಲ್ಲೆಲ್ಲ ಅಪ್ಡೇಟ್ ಮಾಡ್ಕೊತ ಹೋಗ್ತೀನಿ ನೋಡಿರಿ. ಫಸ್ಟಿಗೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡೋಣ ಅಂತ, ಆಮೇಲೆ ಏನಾಗಿದೆ ಅಂತ ಹೇಳ್ತೀನಿ ಎಲ್ಲ ಕತೆ. ಸೊ 32nd ಡೇ ಫಸ್ಟ್ ಒಂದು ರನ್ನಿಂಗ್ ಮುಗಿಸಿ 33rd ಡೇ ಅಂದರೆ ಆಗಸ್ಟ್ 28 ಅವತ್ತು ಸಡನ್ನಾಗಿ ಆರಾಮ್ ತಪ್ಪಿಬಿಡ್ತು, ಎಕ್ದಮ್ ಲೋ ಆಗಿಬಿಟ್ಟೆ. ಬಟ್ ಸ್ಟಿಲ್ ಅವತ್ತು ವಾಕಿಂಗ್ ಮಾಡಿ ಒಂದು ಶಾರ್ಟ್ ವಾಕಿಂಗ್ ಮಾಡಿದೆ. ಅದ್ರ ಹಿಂದಿನ ರೀಸನ್ ಏನಂದ್ರೆ ಆಗಸ್ಟ್ 29th 34th ಡೇಕ್ಕೆ ಒಂದು ಬಿಗ್ಗೆಸ್ಟ್ ರನ್ ಪ್ಲ್ಯಾನ್ ಮಾಡತ್ತಿದ್ದೆ. ಬಿಗ್ಗೆಸ್ಟ್ ಅಂದರೆ ಬಿಗ್ಗೆಸ್ಟ್ 42 ಕಿಲೋಮೀಟ್ರ್. ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ರನ್ನಿಂಗ್ ಡಿಸ್ಟೆನ್ಸ್ನ ಓಡಿದ್ದಂದ್ರೆ, ಸೊ ಅದು ಪ್ಲ್ಯಾನ್ ಮಾಡತ್ತಿದ್ದೆ. ಅದರ ಸಂಬಂಧ ಅವತ್ತು ರನ್ನಿಂಗ್ ಕಡಿಮೆ ಓಡಿದೆ. ಸೊ 34th ಡೇದ ಇಲ್ಲೈತೆ ನೋಡ್ರಿ, 42 ಕಿಲೋಮೀಟ್ರ್ ಓಡಿದ್ದೆ. ಅವತ್ತು ನನ್ನ ಬರ್ತ್ಡೇ ಇತ್ತು. ಸೊ ಅದರ ಸಂಬಂಧ ಇದು ಪ್ಲ್ಯಾನ್ ಮಾಡಿದ್ದೆ. ಸೊ ಅಷ್ಟು ಆರಾಮಿರ್ಲಾರ್ದು ಹಾಲತ್ತೊಳಗೆ ಅವತ್ತು ಒಂದು ದೊಡ್ಡ ರನ್ ಮುಗಿಸಿ ಬಂದು ಬಿದ್ದೆ ನೋಡ್ರಿ. ಹೇಳ್ತೀನಿ, ಇನ್ನೂ ಆರಾಮ್ ತಪ್ಪಿತ್ತು. ಹಂಗಂತ ಇನ್ನೂ ಆರಾಮ್ ತಪ್ಪಿತ್ತು. ನೆಕ್ಸ್ಟ್ ಡೇ ಬಿಟ್ಟೆ ಅಂದ್ಕೊಂಡಿನಿ ರೀ. ನೆಕ್ಸ್ಟ್ ಡೇದು ಅಪ್ಡೇಟ್ ಆಯ್ತು ನೋಡ್ರಿ ಇಲ್ಲಿ. ಸೊ 35th ಡೇದು 35th ಡೇ ರೀ ಮನೆಗೆ ಕೂತು ರೆಸ್ಟ್ ಮಾಡ್ತೀನಿ ಅಂದ್ರೆ ಅವತ್ತು ಇಲ್ಲ, ಅವತ್ತು ಹೊರಗೆ ಅಡ್ಡಾಡಿದೆ. ಸೊ ಇನ್ನೂ ಹಾಲತ್ ಖರಾಬ್ ಆಯ್ತು. ನೆಕ್ಸ್ಟ್ 104 ಡಿಗ್ರಿ ಸೆಲ್ಸಿಯಸ್ ಒಳಗೆ ಅಷ್ಟೊಂದು ಜ್ವರ ಇದ್ರೂ 36th ಡೇ ಮತ್ತು ಇದು ರನ್ನಿಂಗ್ ಮಾಡಿ ಬಂದೆ. ಸೊ ಹಿಂಗೆ 36th ಡೇ ಆಯಿತು. 37th ಡೇದು ಇಲ್ಲಿ ಅಪ್ಡೇಟ್ ಐತೆ ನೋಡಿರಿ. 38th ಡೇನೂ ಬಿಡಲಿಲ್ಲ, 38th ಡೇನೂ ಮುಗಿಸೀನಿ. ಇವತ್ತು 39th ಡೇ, ನಿನ್ನೆನೋ ಒಂದು ಶಾರ್ಟ್ ವಾಕಿಂಗ್ ಮುಗಿಸ್ಕೊಂಡು ಬಂದೀನಿ. ಇವತ್ತು 40th ಡೇ ಐತಿ. ಇವತ್ತು ಇನ್ನೊಂದು ದೊಡ್ಡ ರನ್ ನೋಡಿ ಇವತ್ತಿಂದ ಈ ಒಂದು ಕನ್ಸಿಸ್ಟೆನ್ಸಿ ಪ್ರೋಗ್ರಾಮ್ ಎಂಡ್ ಮಾಡೋದೀನಿ. ಈ ಕನ್ಸಿಸ್ಟೆನ್ಸಿ ಪ್ರೋಗ್ರಾಮ್ ಯಾಕೆ ಮಾಡಿದೆ, ಏನು ಮಾಡಿದೆ, ಇದರಿಂದ ನನಗೇನು ಸಿಕ್ತು, ಏನೇನು ಅಡ್ವಾಂಟೇಜಸ್ ಅದಾವ ಆಯ್ತು, ಎಲ್ಲನೂ ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.